ಪಾಯಿಂಟ್ ಅಲ್ಲಿ ಕೊಡ್ತಿದ್ದು ಗ್ಯಾಪು ಇಲ್ಲಿ ಕೊಡ್ತಿದ್ದೀರಾ? ಇಲ್ಲಿ ಕೊಡ್ತಿದ್ದೀರಾ? ಇದು ಗ್ಯಾಪ್ ಇದೆ, ಒಳ್ಳೆ ಗ್ಯಾಪ್ ಇದೆ, ಬಟ್ ನೀರಿಲ್ಲ, ಎಂಟಿ ಗ್ಯಾಪ್ ಇದೆ. ಯಾರ ಕಡೆ ಮಾಡಿದ್ದು? ಗೌರ್ಮೆಂಟ್ ಅವರು ಕರೆಕ್ಟ್ ಕೊಡ್ತಾರೆ, ಬಟ್ ಏನಂದರೆ ಅವರು ರಾಕ್ ಲೆವೆಲಿಂಗ್ ಗ್ಯಾಪ್ ಕರೆಕ್ಟ್ ಕೊಡ್ತಾರೆ. ಬಟ್ ಅದು ಕೆಲವುದಲ್ಲಿ ನೀರು ಬರುತ್ತೆ, ಕೆಲವರು ಎಂಟಿ ಗ್ಯಾಪ್ ಸಿಕ್ಕೋಗುತ್ತೆ. ಬಟ್ ಇದು ಗ್ಯಾಪ್ ಒಳ್ಳೆ ಗ್ಯಾಪ್ ಇದ್ದು ಖಾಲಿ ಐತಿ, ಈ ಗ್ಯಾಪ್ ಆಗಿದೆ. ಇಲ್ಲಿ ತನಕ ಇದೆ ಗ್ಯಾಪ್ ಇದೆ. ಇಲ್ಲಿ ತನಕ ಇದೆ, ಇಲ್ಲಿ ಇಲ್ಲ, ಇಲ್ಲಿಲ್ಲ. ಅದು ತೋರಿಸಿ ಹಿಂಗೆ ಬರ್ತಿದೆಯಾ? ಅದು ಬೇರೆ ಕಡೆ ಹೋಗ್ತಿದೆ, ಇಲ್ಲಿ ಗೊತ್ತಿಲ್ಲ. ಅದು ಇನ್ನೇನು ನೋಡಮ್ಮ, ಅದು ಎಲ್ಲಿ ಹೋಗ್ತಿದೆ ಅದು. ಇದೆಲ್ಲ ಒಳ್ಳೆ ಗ್ಯಾಪು. ಇದು ಎಷ್ಟು ತನಕ ಕೊಡ್ತಿದ್ರ ಯಜಮಾನ್ರ? 250 ಕೊಡ್ತಿದ್ರ. ಅಷ್ಟೊತ್ತಿಗೆ ಏನು ರಿಸಲ್ಟ್ ಬಂತು ನಿಮಗೆ? ಅದು ಒಂಥರ ಬೋರ್ಡರ್ ಥರ ಬಂತು. ಆಮೇಲೆ ಬೆಳೆ ಬಂಡೆ ಸಿಕ್ತು. ಬೆಲ್ಲದ ಪುಡಿ ವೈಟ್ ಕಾಣ್ತಿದಲ್ಲ, ಆ ಥರ ವೈಟ್ ಕಲರ್ ಡಸ್ಟ್ ಮಾತ್ರ ಬಂದಿದೆ, ನೀರು ಸಿಕ್ಕಿಲ್ಲ. ಗ್ಯಾಪ್ ಸಿಗ್ತಾ? ಗ್ಯಾಪು ಸಿಕ್ಕಿಲ್ಲ. ಹಸಿ ಮಣ್ಣೆ ಇಲ್ಲಲ್ಲ? ಹಸಿ ಮಣ್ಣೆ ಇಲ್ಲ. ಬಟ್ ಏನಂದರೆ ಗ್ಯಾಪ್ ಸಿಕ್ಕಿರುತ್ತೆ, ಅದು ನೀರಿಲ್ಲಲ್ಲ, ಎಂಟಿ ಗ್ಯಾಪ್ ಅಲ್ವಾ, ಅದು ಕಾಣಿಸಿರಲ್ಲ. ಮತ್ತು ಇದು ಅಷ್ಟೇನು ಪಾಯಿಂಟ್ ನೀರು ಸೋರ್ಸ್ ಇಲ್ಲ ಬಿಡಿ. ಇದು ವಾಟರ್ ಸೋರ್ಸ್ ಇದ್ದರೆ ಸ್ವಲ್ಪ ರಿಯಾಕ್ಷನ್ ಬರೋ ಥರ ಆಗೋದು. ಇಲ್ಲ ನಿಮ್ಗೆ ಬಂದ ಸೋರ್ಸ್ ನೋಡಿ, ಆ ಮರ ಇದೆಲ್ಲ ಚಿಕ್ಕ ಮರ ಅಲ್ಲಿದೆ, ಅದು ನೀರಿನ ಸೋರ್ಸು ನಮಗೆ ಚೆನ್ನಾಗಿದೆ. ಬನ್ನಿ, ಅದನ್ನು ಹಂಗೆ ತೋರಿಸ್ಕೊಡ್ತೀನಿ. ಬನ್ನಿ ತುಂಬ. ನೋಡ್ಬೇಕು, ಓದ್ಕೊಂಡು ಹೋದರೆ ಗೊತ್ತಾಗ್ಬಿಡುತ್ತೆ. ಬಟ್ ಇದರಲ್ಲಿ ನೀರಿದೆ, ಈ ಲೈನು ಕ್ರಾಸ್ ಆಗ್ತಾಯಿದೆ. ಇದು ಬೇರೆ ಲೈನ್ ಇರ್ಬೋದು, ಆ ಲೈನ್ ಇದ್ದರೆ ಇದು ಲೈನ್ ಇದೆ. ಪ್ರೆಸರ್ ಇರೋದು ಹೌದು. ಬಟ್ ನೀರು ಇಲ್ಲ ಅಂದ್ರೆ ನಿಮಗೆ ಬೇಜಾರಾಗಿದೆ. ನೀರಿದೆ ನಿಮ್ಮ ತೋಟದಲ್ಲಿ, ನೀರೆಲ್ಲ ಚೆನ್ನಾಗಿದೆ. ಪಾಯಿಂಟ್ ನೀವು ಕರೆಕ್ಟಾಗಿ ಮಾಡ್ತಾರೆ. ಇದು ಮೇನ್ ಲೈನ್ ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಅಲ್ಲಿಂದ ಬರೋದೇ ಇರಬೇಕು. ಈ ಲೈನ್ ಚೆನ್ನಾಗಿದೆ. ಈ ಲೈನ್ ಒಂದು ಆ ಲೈನ್ ಎರಡು ಹಂಗೆ ಕ್ಲಾಸ್ ಆಗ್ತಿದೆ. ಇದು ಒಳ್ಳೆಯದು, ಸ್ವಲ್ಪ ಚೆನ್ನಾಗಿದೆ. ಹಂಗೆ ಮುಂದಕ್ಕೆ ಹೋಗ್ತಮ್ಮ.
ಪಾಯಿಂಟ್ ಇದೆ. ಹೌದು, ಇದು ಅದರಿಂದ ಸ್ವಲ್ಪ ಡೀಪ್ ಹೋಗ್ಬೇಕು. ನೀವು ಡೀಪ್ ಹೋದ್ರೆ ಬೇಕಾದ್ರೆ ಇದು ಯೂಸ್ ಮಾಡ್ಬೋದು. ಇದು ಲೈನು, ಇದು ಮೇನ್ ಲೈನು. ಫ್ಲೋ ಆಗ್ತದೆ ಎಲ್ಲ ಮೇಲ್ಗಡೆಯಿಂದನೇ ಫ್ಲೋ. ಇದೊಂದು ಲೈನು, ಇದು ಈ ಸೈಡಿಂದ ಬರ್ತಾ ಇದೆ. ಬಟ್ ಅದು ಜಂಕ್ಷನ್ ಜಾಸ್ತಿ ಬಿಡಿ. ಇದರಿಂದ ಕೆಳಗಡೆ ಇರೋದು ಅದು ನೀರು ಸೋರ್ಸೆ ಚೆನ್ನಾಗಿದೆ. ಇಲ್ಲೆಲ್ಲ ಇಲ್ಲಿ ಬರುತ್ತೆ. ಬಟ್ ಇದು ಒಂದು 600ರಿಂದ 800-900 ತನಕ ಹೋಗ್ಬೇಕು. ಹತ್ರ ಹೋದ್ರೆ ಇದು ಒಳ್ಳೆ ನೀರೇ ಮಾಡ್ಬೋದು. ಇದು ಚೆನ್ನಾಗಿ, ಇದು ಮೇಲಿಂದ ಇದೆ. ಮೇಲೆ ಸಣ್ಣ ಸಣ್ಣ ನೀರು ಸಿಗುತ್ತೆ. ಮೇಲೆ ಒಳ್ಳೆ ನೀರು ಬೇಕಂದರೆ ನೀವು ಮ್ಯಾಕ್ಸಿಮಮ್ 800-900 ಹೋಗ್ಬೇಕು. ಮೇಲೆ ಇದು 500 ಅಡಿಗೂ ನೀರಿದೆ. ಅಲ್ಲಿ ಬಂತಂದರೆ ಓಕೆ, ಬಂದಿಲ್ಲ ಅಂದರೆ ನೀವು ಹೋಗಲೇಬೇಕು. ಆಮೇಲೆ 500 ಅಡಿ ಟಾರ್ಗೆಟ್ ಇಟ್ಕೊಂಡ್ಬಿಟ್ಟು ನೀರು ಬಂದಿಲ್ಲ ಅಂದರೆ ಬರೋಲ್ಲ. ನಾವೆಲ್ಲಿದ್ದಷ್ಟು ಹೋಗ್ಬೇಕು. ಅಟ್ಲೀಸ್ಟ್ 800-900. ಅವಾಗ ಬೇಕಾದ್ರೆ ಇದು 2 ಇಂಚಿಗೆಲ್ಲ ಮಾಡ್ಬೋದು. ಇದು ಫ್ಲೋ ಚೆನ್ನಾಗಿದೆ. ಏನಂದ್ರೆ ಸ್ಟೆಪ್ ಇದೆ. ಇದು 4 ಫ್ಲೋರ್ಸ್ ಇದೆ. ಬಟ್ ನೀವು ಅದೇ ಮಾಡಿ, ಅದೇ ತುಂಬ ಚೆನ್ನಾಗಿದೆ. ಅದು ಬಂದು ಜಂಕ್ಷನ್ ಜಾಸ್ತಿ ಸ್ವಲ್ಪ ಮೇಲೇ ಕಾಣಿಸ್ತಾ ಇದೆ. ಇದು ಲೈನ್ ಚೆನ್ನಾಗಿದೆ, ಡೀಪ್ ಕಾಣಿಸ್ತಾ ಇದೆ. ಮೇಲೆ ಬರುತ್ತೆ ಒಂದು 300 ಆ ರೇಂಜಲ್ಲಿ ಬರ್ಬೋದು. ಅದು ನಿಮ್ಗೆ ಸಫಿಷಿಯೆಂಟ್ ಸಾಕಾಗಲ್ಲ. ಇನ್ನೂ ಬಂತಂದರೆ ಬಗ್ಗೆ, ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಾನು ಎಲ್ಲ ರೀತಿ ಚೆಕ್ ಮಾಡಿ ಇದನ್ನು ತೋರಿಸ್ತೀನಿ. ಆಮೇಲೆ ಇದು ಕೂಡ ಮಾಡ್ಕೊಳ್ಳಿ.